ಹಿತಾಸಕ್ತಿಗಳನ್ನು ಬಿಟ್ಟು ಮುಂದೆ ಬರಬೇಕು ನೀರಿಗಾಗಿ. ಮತ್ತು ಅದರ ಜೊತೆಗೆ ಈ ಜಿಲ್ಲೆಗಳಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು, ರೈತ ಪರ ಸಂಘಟನೆಗಳಿರ್ಲಿ, ದಲಿತ ಪರ ಸಂಘಟನೆಗಳಿರ್ಲಿ, ನಾಡು ನುಡಿಗಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಕನ್ನಡ ಪರ ಸಂಘಟನೆಗಳಿರ್ಲಿ, ಕಾರ್ಮಿಕ ಸಂಘಟನೆಗಳಿರ್ಲಿ, ವೈದ್ಯರಿರ್ಲಿ, ವಕೀಲರಿರ್ಲಿ, ಎಲ್ಲರನ್ನೂ ಇದರ ಭಾಗಿಯಾಗಬೇಕು. ಯಾಕೆ ಭಾಗಿಯಾಗಬೇಕು ಅಂತಂದ್ರೆ, ಇವತ್ತು ಅನೇಕ ಜನ ಹೇಳ್ತಿದ್ರು ಹೋರಾಟ 25-30 ವರ್ಷಗಳಿಂದ ನಡೀತಾ ಇದೆಯಾ ಇಲ್ವಾ? 30 ವರ್ಷದಿಂದ ಅಂತ ಹೋರಾಟವನ್ನ ಮಾಡುವಾಗ ಎಲ್ಲ ಪಕ್ಷಗಳು ಆಡಳಿತ ಮಾಡಿದವ ಇಲ್ವಾ ಈ ರಾಜ್ಯದಲ್ಲಿ? ಮತ್ತೆ ಯಾಕೆ ನೀರು ಬಂದಿಲ್ಲ? ಮತ್ತೆ ಈಗ ಮಾಡಿದ್ರೆ ನೀರು ಬರುತ್ತಾ? ಬರ್ಬೇಕಾದ್ರೆ ಏನ್ ಮಾಡಬೇಕು? ನಾವು ಎಲ್ಲಿ ಎಡವಿದ್ವಿ, ಎಲ್ಲಿ ನಮ್ಮ ಹೆಜ್ಜೆಗಳನ್ನ ಕರೆಕ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಮಾಡಿ ಈ ಒಂದು ತೀರ್ಮಾನವನ್ನ ಮಾಡಿದ್ವಿ. ಇದರಲ್ಲಿ ಅನೇಕರು ಹೇಳ್ತಾ ಇದ್ರು JDS ಬಿಜೆಪಿ ಬರಬೇಕು ಅಂತ ಹೇಳಿ. ನಾನು ಹೇಳ್ತೀನಿ JDS ಬಿಜೆಪಿ ಎಲ್ಲ, ಕಾಂಗ್ರೆಸ್ ಬರಬೇಕು, CPIM ಬರಬೇಕು, KRS ಬರಬೇಕು, ಆಮ್ ಆದ್ಮಿ ಪಾರ್ಟಿ ಬರಬೇಕು. ಎಲ್ಲ ಪಕ್ಷಗಳು ನಮ್ಮ ಜಿಲ್ಲೆಗಳಲ್ಲಿ ಒಗ್ಗಟ್ಟಾಗಬೇಕು, ಎಲ್ಲರೂ ಇರಬೇಕು. ಅದೇ ಇವತ್ತಿನ ಈ ಒಂದು ಸಭೆಯ ಘನತೆ. ಎಲ್ಲ ಮುಖಂಡರು ನಮಗೆ ಪಕ್ಷಾತೀತವಾಗಿ ಕಾಣಿಸ್ತಿದ್ದಾರೆ, ಧರ್ಮಾತೀತವಾಗಿಯೂ ಸಹ ಇಲ್ಲಿ ಕಾಣಿಸ್ತಿದ್ದಾರೆ. ಇದು ಈ ನೀರಿಗೆ ಮತ್ತು ನೀರಿನ ಹೋರಾಟಕ್ಕೆ ಇರುವಂತ ಶಕ್ತಿ. ಇಲ್ಲಿ ಜನ ಬಂದಿದ್ದಾರೆ ಅಂದ್ರೆ ಯಾರೋ ಒಬ್ಬ ವ್ಯಕ್ತಿಯನ್ನ ನೋಡಿ ಯಾರು ಬಂದಿಲ್ಲ, ನಮ್ಮ ಕಾಸನ್ನ ನೋಡಿ ಬಂದಿದ್ದಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಎಲ್ಲರೂ ಮುಖ್ಯರೇ, ಎಲ್ಲರೂ ನಾಯಕರೇ. ಇಲ್ಲಿ ಯಾರು ಅಮುಖ್ಯರು ಅಥವಾ ಇಲ್ಲಿ ಬಹಳ ಪ್ರಮುಖರು ಅಂತಿಲ್ಲ. ಅದಕ್ಕಾಗಿನೇ ನಾವೆಲ್ಲ ಸೇರಿ ಒಂದು ಸಮಾನಾಂತರವಾದಂತ ವೇದಿಕೆಯಲ್ಲಿ ಒಂದು ಚರ್ಚೆಯನ್ನು ಮಾಡ್ತೀವಿ. ಹಾಗಾಗಿ ಇದು ಮುಂದಿನ ದಿನಗಳಲ್ಲೂ ಈ ಸಂಪ್ರದಾಯವನ್ನು ನಾವು ಮುಂದುವರಿಸಿಕೊಂಡು ಹೋಗ್ತೀವಿ. ಅದ್ರ ಜೊತೆಗೆ ಇವತ್ತು ಕೆಲವರಲ್ಲಿ ಹೊಸದಾಗಿ ಬಂದಿರೋ ಕಾರಣಕ್ಕಾಗೋ ಅಥವಾ ಹೊಸದಾಗಿ ಇದ್ರ ಬಗ್ಗೆ ತೊಡಗಿಸ್ಕೊಂಡಿರೋ ಕಾರಣಕ್ಕಾಗೋ ಕೆಲವು ಸಂಶಯಗಳಿದೆ. ನೋಡಿ, ನಮ್ಮ ಕೋಲಾರ ಜಿಲ್ಲೆಯ ಪರಿಸ್ಥಿತಿಯನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಹೋರಾಟದ ಕಿಚ್ಚು ನಮ್ಮ ಎದೆಯಲ್ಲಿ ಬರಬೇಕು ಅಂದ್ರೆ ನಮ್ಮ ಪರಿಸ್ಥಿತಿ ನಮ್ಗೆ ಅರ್ಥ ಆಗ್ಬೇಕು. ಇವತ್ತು ನಿಮ್ಗೆ ಗೊತ್ತಿರ್ಲಿ, ಅಲ್ಲಿ ಸಂಸದರು ಇಲ್ಲಿ ನಮ್ಮ ಮುಂದೆ ಇದ್ದಾರೆ. ಅವರು ಈ ದೇಶದ ಅತ್ಯುನ್ನತವಾದಂತಹ ಸ್ಟೇಜ್ ಯಾವ್ದಾದ್ರು ಇದ್ರೆ ಅದು ಲೋಕಸಭೆ. ಅಲ್ಲಿ ಭಾಷಣ ಮಾಡಿದ್ರೆ ಅದಕ್ಕೆ ಬರುವ ಮರ್ಯಾದೆನೇ ಬೇರೆ. ಇವತ್ತು ಕೋಲಾರದ ಪರಿಸ್ಥಿತಿ ಏನು? ಕೋಲಾರದ ಜನ ಕುಡಿತಾ ಇರ್ತಕ್ಕಂಥ ನೀರಿನಲ್ಲಿ ಯುರೇನಿಯಂ ಇದೆ ಅನ್ನುವಂಥದ್ದನ್ನ ಭಾರತೀಯ ವಿಜ್ಞಾನ ಸಂಸ್ಥೆ ಖಚಿತಪಡಿಸಿದೆ, ಸಂಶೋಧನೆ ಮಾಡಿ. ಇದರ ಬಗ್ಗೆ ಈ ಹಿಂದಿನ ಸರ್ಕಾರದಲ್ಲಿ, ಕೇಂದ್ರದ ಸರ್ಕಾರದಲ್ಲಿ ಜಲಶಕ್ತಿ ಮಿನಿಸ್ಟರ್ ಆಗಿದ್ದಂತ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಒಂದು ಇಂಟರ್ನ್ಯಾಷನಲ್ ವಾಟರ್ ಕನ್ವೆನ್ಷನ್ ಅಲ್ಲಿ ಮಾತಾಡಿದ್ದಾರೆ. ನಮ್ಮ ಜಿಲ್ಲೆ ಹೆಸರು ತಗೊಂಡು ಮಾತಾಡಿದ್ದಾರೆ ಗಜೇಂದ್ರ ಸಿಂಗ್ ಶೇಖಾವತ್ ಅವರು. ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು, ಕರ್ನಾಟಕದ ಈಸ್ಟರ್ನ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಕುಡಿಯುವ ನೀರಿನ ಕೊಳವೆ ಬಾವಿಗಳಲ್ಲಿ ಯುರೇನಿಯಂ ಇದೆ, ನಮ್ಗೆ ಬಹಳ ಆತಂಕ ಆಗ್ತಾ ಇದೆ, ಅದಕ್ಕೇನಾದ್ರೂ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಸ್ವತಃ ಜಲಶಕ್ತಿ ಮಿನಿಸ್ಟರ್ ಮಾತಾಡಿದ್ದಾರೆ. ಅಂದ್ರೆ ನಮ್ಮ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ತೀವಿ. ನಾವು ಹಿಂದೆ ಹೋರಾಟ ಮಾಡುವಾಗ ಫ್ಲೋರೈಡ್, ನೈಟ್ರೈಡ್ ಇದೆಯಪ್ಪ, ಅದರಿಂದ ಬಹಳಷ್ಟು ಅಪಾಯ ಆಗ್ತಾ ಇದೆ, ಅದಕ್ಕೆ ನೀರಾವರಿ ಹೋರಾಟ ಮಾಡಿ ನಾವು ನೀರು ತಂದ್ಕೋಬೇಕು ಅಂತ ಮಾತಾಡ್ತಿದ್ವಿ. ಆದ್ರೆ ಹೋರಾಟ ಆದ್ಮೇಲೆ, ಹೋರಾಟದ ಹೆಸರಲ್ಲಿ ಯೋಜನೆಗಳು ಬಂದ ಮೇಲೆ, ಯೋಜನೆಗಳಿಗೆ 30,000 ಕೋಟಿ ರೂಪಾಯಿಗಳು ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ನೀರಿನ ಹೆಸರಲ್ಲಿ ಖರ್ಚಾಗಿರತಕ್ಕಂಥ ಹಣ ಎಷ್ಟಪ್ಪ? ನಾವು ಹೋರಾಟಕ್ಕೆ ಇಳಿದ ಮೇಲೆ ಅಂದ್ರೆ 30,000 ಕೋಟಿ ರೂಪಾಯಿಗಳು. ಅಷ್ಟು ಖರ್ಚಾದ್ಮೇಲೆ ನಮಗೆ ಬಂದಿರತಕ್ಕಂಥ ಭಾಗ್ಯ ಏನಂದ್ರೆ, ಮೊದಲು ಬರೀ ಫ್ಲೋರೈಡ್, ನೈಟ್ರೇಟ್ ಇತ್ತು, ಈಗ ಯುರೇನಿಯಂ ಮತ್ತು ಆರ್ಸೆನಿಕ್ ಇದೆ ಕುಡಿಯುವ ನೀರಿನಲ್ಲಿ. ಯಾವ ಮಟ್ಟಕ್ಕೆ ತಲುಪಿದೀವಿ? ಇದನ್ನ ಅರ್ಥ ಮಾಡ್ಕೋಬೇಕು. ಇದರಿಂದಾನೇ ನಾವು ಹೋರಾಟವನ್ನು ತೀವ್ರಗೊಳಿಸಬೇಕು ಅನ್ನುವಂಥದ್ದು. ಆ ತೀವ್ರಗೊಳಿಸುವಂತ ವಿಧಿವಿಧಾನಗಳನ್ನು ಸಹ ನಾವು ಮಾಡ್ತಾ ಇದ್ರೆ, 2013ರಲ್ಲಿ ನಾವೆಲ್ಲ ಒಂದ್ಸಾರಿ ಯಾಮಾರಿದ್ವಿ. ಇದೇ ರೀತಿಯಾಗಿ ಅವತ್ತು ಚಳುವಳಿಯನ್ನ ಗಟ್ಟಿಗೊಳಿಸಿದ್ವಿ. ಆದ್ರೆ 2013ರಲ್ಲಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಒಳಗಡೆ ಬಂದು ಹೋರಾಟವನ್ನ ದಿಗ್ಭ್ರಮಿಸಿದಂಥದ್ದು ನಮ್ಮ ಮುಂದೆ ಇದೆ. ಆಗಬಾರದು ಅನ್ನೋ ಕಾರಣಕ್ಕಾಗಿ ಇವತ್ತು ತೆಲಂಗಾಣ ಮಾದರಿಯನ್ನ ನಾವು ಮುಂದೆ ಇಟ್ಕೊಂಡಿದ್ವಿ. ಏನಪ್ಪ ತೆಲಂಗಾಣ ಮಾದರಿ ಅಂದ್ರೆ,
ಇಲ್ಲಿ ನಾಯಕರಿಲ್ಲ, ಇಲ್ಲಿ ಎಲ್ಲರೂ ನಾಯಕರೇ, ಎಲ್ಲರನ್ನೂ ಜವಾಬ್ದಾರಿ ತಗೋಬೇಕು. ಈಗ ಇವತ್ತು ಕೋಲಾರದಲ್ಲಿ ನಿಮ್ಗೆಲ್ಲ ಜ್ಞಾಪಕ ಇದೆ, 300 ದಿನ ಹೋರಾಟ ಮಾಡಿದ್ರು ಈ ವೇದಿಕೆಯಲ್ಲಿ, 366 ದಿನ. ಚಿಕ್ಕಬಳ್ಳಾಪುರದಲ್ಲಿ 165 ದಿನ, ಇನ್ನೂ ಅದಕ್ಕೆ ಮೊದಲು 64 ದಿನ ಆ ಹೋರಾಟ ಸುಮ್ಮನೆ ಆಗ್ಲಿಲ್ಲ.